ಓ ಯಾವುದೋ ಕಾರ್ ಕೊಡ್ದೈತೆ ಬಂಗಾರು. ಹೈ ಕ್ರಾಸು. ನಾನು ಯಾಕೆ ಇಲ್ಲಿವರೆಗೂ ಕಟ್ಟಿರ್ಲಿಲ್ಲಪ್ಪ ಈ ಫ್ಲಾಗ್ನ ಅಂದರೆ ನನಗೊಂದು ಆಸೆ ಇತ್ತು, ಒಂದು ವ್ಯೂ ಇರಬೇಕು ಹಿಂದೆ, ಚೆನ್ನಾಗಿರೋ ಮೌಂಟೇನ್ ವ್ಯೂ ಅಂತ. ಪಾಪ ನದಿ ಒಳಗೆ ಓಡಾಡ್ತಾ ಇದೀವಿ ಹಂಗಾರೆ. ಓ ಹತ್ಸೋಣ ನಾನು ದಾರಿ ತಪ್ಪಿಸಿದ್ದಲ್ಲಣ್ಣ. 10 ದಿನ ಟ್ರಿಪ್ಪಲ್ಲಿ 2 ದಿನ ಪೆಟ್ರೋಲ್ ಹಾಕ್ಸೋಕ್ಕೆ ಹೋಯ್ತು ಅಂತ. ಹಾಯ್ ಹಲೋ ಗುಡ್ ಮಾರ್ನಿಂಗ್ ಬಾಯ್ಸ್, ಎಲ್ರಿಗೂ ನಮಸ್ಕಾರ. ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ. ಸೊ ಇವತ್ತು ಬಂದ್ಬಿಟ್ಟು ನಾವು ಡಿಸ್ಕಿಟ್ ಟು ಪ್ಯಾಂಗಾಂಗ್ ಲೇಕ್ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಈ ಜರ್ನಿ ಹೆಂಗಿದೆ ಅಂತ ನಿಮಗೂ ತೋರಿಸ್ತೀನಿ. ಈ ಕಾರ್ ಅವರಿಂದ ಬರೀ ತೊಂದರೆನೇ. ಅವ್ರಿಗೆ ಗೊತ್ತಾಗಲ್ಲ ನಮ್ಮ ಟೆನ್ಷನ್ನು. ಸಡನ್ನ ದಿಬ್ಬ ಮಾಡಿಬಿಟ್ಬಿಟ್ಟವ್ರಲ್ಲ ಅಂತ. ಅದು ಮೂಮೆಂಟಮ್ ಇದ್ರೆ ಆರಾಮಾಗಿ ಹಚ್ಬೋದು. ಮೂಮೆಂಟಮ್ ತಗೊಳಕ್ಕೆ ಬಿಡಲ್ವಲ್ಲ, ಅವ್ರು ಸ್ಲೋ ಮಾಡಿಬಿಡ್ತಾರೆ, ಎಗರುತ್ತೆ ಗಾಡಿ ಅಂತ. ಅವ್ರು ಸ್ಲೋ ಮಾಡ್ರೆ ನಮ್ದು ಎದಾಡಲ್ಲ ಮೇಕೆ ಗಾಡಿಯಲ್ಲಿ. ಶೋಕ್ ರಿವರ್ ಮೇಲೆ ಬ್ರಿಡ್ಜ್ ಕಟ್ಟಿರೋದು ಇದು. ಮರಳು ಇಲ್ಲೆಲ್ಲ ಬಂದೈತೆ ನೋಡ್ರಿ, ಹೆಂಗೆ ಗಾಳಿಗ ಇಲ್ಲೋ ಇಷ್ಟು. ಹೌದು, ಇಲ್ಲಿ ಹೆಂಗೆ ಬಂತು ಅಂತ. ಹ್ಞೂ, ಮತ್ತೆ ಸ್ನೋ ಮೌಂಟೇನ್ಸ್ ಕಾಣಿಸ್ತಾ ಇದೆ ನಮಗೆ. ಇವತ್ತು ಎಕ್ಸಾಕ್ಟ್ ನಮಗೆ ಸ್ನೋ ಸಿಗುತ್ತೆ ಇಲ್ವ ಅಂತ ಗೊತ್ತಿಲ್ಲ, ಬಟ್ ಆನ್ ದ ವೇಲ್ ಎಲ್ಲೋ ಸ್ನೋ ಸಿಗುತ್ತೆ ಅಂತ ಇದ್ರು. ಸ್ನೋ ಸಿಗಬೇಕು ಅಂದರೆ ನಾವು ಮೇಲೆ ಹತ್ಬೇಕು, ಬೆಟ್ಟದ ಮೇಲೆ ಹೋದರೆ ಮಾತ್ರ ಸ್ನೋ, ಅದರ್ವೈಸ್ ದೇರ್ ಈಸ್ ನೋ ಸ್ನೋ. ಅಣ್ಣ ನೀವು ಸೈಡ್ ಬಿಡ್ತೀರಾ ನಮಗೊಂಚೂರು? ಫುಲ್ ಹಿಂಗೆ ಐತಲ್ಲಪ್ಪ ರೋಡು. ನನ್ನ ಪ್ರಕಾರ ನದಿ ಹರಿಯುತ್ತಾ ಅಂತ ಇಲ್ಲೆಲ್ಲ ನೋಡಿ. ಈ ಕಡೆನೂ ಮರಳೈತೆ, ಆಮೇಲೆ ಈ ಮಧ್ಯದಲ್ಲಿ ಕಲ್ಲೆಲ್ಲ ಬಂದಿದ್ದಾವಲ್ಲ, ಚಿಕ್ಕ ಚಿಕ್ಕ ಕಲ್ಲುಗಳು. ಸೊ ಅದು ನದಿ ನೀರು ಹರಿಬೇಕಾದ್ರೆ ಬಂದಿರೋ ಕಲ್ಲುಗಳು ಅಂತ ನನಗನ್ಸುತ್ತೆ, ಗೊತ್ತಿಲ್ಲ. ಹೂ ನೋಸ್, ಇಷ್ಟಾಗಲ ಹರಿದ್ರೂ ಹರಿಬೋದು, ಹರಿದೇನೂ ಇರ್ಬೋದು. ಆ ಸೀಸನ್ನ ನೋಡೋಕ್ಕೆ ಬಿಡಲ್ವಲ್ಲ ಯಾರಿಗೂ. ಸೊ ಆ ಸೀಸನಲ್ಲಿ ಆ ಲೆವೆಲ್ ಇದ್ದರೂ ಇರ್ಬೋದು, ಹೇಳೋಕ್ಕಾಗಲ್ಲ. ನೇಚರ್ ಈಸ್ ಅನ್ಪ್ರಿಡಿಕ್ಟಬಲ್ ಯುನೋ. ಓ ಯಾವುದೋ ಕಾರ್ ಕೊಡ್ದೈತೆ ಬಂಗಾರು. ಹಾಂ, ಅಲ್ಲಿ ನೋಡಿ, ಅಲ್ಲಿ ಪುಡಿ ಆಗೈತೆ ಕಾರ್ದು. ಇಲ್ಲಿ ನೋಡಿ, ಕಾರ್ದು ಹಿಂದೆ ಕೊಡ್ದೈತೆ. ಹಾಂ, ಎಲ್ಲಿದ್ರು ರೀ? ಅವ್ರು ಹಿಂದೆ ಇರೋದ್ರಿ, ಅವರು ಬಿದ್ದಿರೋದು ನೋಡಿ 1-2 ನಿಮಿಷ ಬಿಟ್ಟು ಹೋಗೋಣ ಅಂತ ನಿಲ್ಸಿದಾರೆ ಅಷ್ಟೇ. ಯಾರ್ದೋ ಬೇರೆ ಗಾಡಿಗೆ ಹೊಡೆದಿರೋದು. ಒಂದು ವೀಡಿಯೋ ಬಂದಿತ್ತಲ್ಲ, ಅದೇ ಟಾಟಾ ಸಫಾರಿಗೆ ಸರ್ರಿಗೆ ಬಂದು ಹೊಡೀತು ನೋಡು, ಸಫಾರಿಗೋ ಯಾರಿಯಾರಿಗೋ. ಇದೇನು ಇಲ್ಲಿ ಕಲ್ಲು ಅಡ್ಡ ಐತೆ, ಕಾರ್ನವ್ರು ಆ ಕಡೆಯಿಂದ ಬತ್ತವ್ರೆ ಮೋಸ್ಟ್ಲಿ. ಹಣ ನೋಡ್ರಣ. ಕಾರ್ ಅವ್ರಿಗೆ ಕಷ್ಟ ಇರೋ ಜಾಗ ಸಿಕ್ಕೈತಿ ಇವಾಗ. ಇದೇನು ಸೆಂಟ್ರ್ ರೋಡಿಗೆ ಬಂದು ಬಿದ್ದುಬಿಟ್ಟೈತಾ ಅಂತ. ಅದನ್ನೇ ಸ್ವಲ್ಪ ಸೈಡಿಗೆ ತರಿಸವ್ರೆ ಕಾರ್ ಹೋಗೋ ಥರ. ನಾವು ಆಫ್ ರೋಡ್ ಇರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ರೀ ರಂಜಲ್ಲಿ. ಹಾಂ, ಹೌದಾ? ಓಕೆ ಓಕೆ. ಹಾಂ ಹಾಂ ಹಾಂ, ಟೀಕೆ ಮೇಡಮ್ ಜಿ ಹೊಡೆದಿರೋದು ಹೈ ಕ್ರಾಸು.
ಅದೇ ಗ್ಲಾಸ್ ಎಲ್ಲ ಹೊಡೆದೋಗೈತಲ್ಲ ಹಿಂದೆ ಫುಲ್ಲು ಅಳ್ತವ್ರೆ ಆಂಟಿ. ಜಾಸ್ತಿ ಹೊಡೆದಿಲ್ವಲ್ಲ ಅಂತ ಖುಷಿ ಪಡ್ಬೇಕು ಅಷ್ಟೇ ಬಿಟ್ಟರೆ. ಅಂದರೆ ಅವರಿಗೆಲ್ಲ ಟೈಮ್ ಸಿಗಲ್ಲ ಕಾರ್ಗಳಿಗೆಲ್ಲ ಜಾಸ್ತಿ ತಪ್ಸೋಕ್ಕಾಗಲ್ಲ ನೋಡಿದ್ರು. ನಮ್ಮ ಲಡಾಖ್ ಫ್ಲಾಗ್ ಕಟ್ಟೋದಕ್ಕೋಸ್ಕರ ನಿಲ್ಸಿದ್ವಿ ಬಾಯ್ಸ್ ಇಲ್ಲಿ. ಒಳ್ಳೆ ಫ್ರೇಮ್ ಹಿಡಿದ್ಬಿಟ್ಟು ಹಾಂ ಅಂದರೆ ನನ್ನ ಸೊ ಓಕೆ, ನಮ್ಮದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಫಾಲೋ ಮಾಡ್ತಿರೋರಿಗೆ ಗೊತ್ತಿರುತ್ತೆ, ಇದೆಲ್ಲ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ತೀನಲ್ವಾ. ಸೊ ಅದರಲ್ಲಿ ನೋಡಿ ಹೇಳಿ ನಮ್ಮ ಅರ್ಧಾಂಗಿ ಕ್ಯಾಪ್ಚರಿಂಗಿಗೆ ಎಷ್ಟು ಕೊಡ್ತೀರಾ ಪಾಯಿಂಟ್ಸ್ ಅಂತ, ಆಯ್ತೇನವ್ವಾ? ಚಲೋ, ಈಗ ಒಂದು ಕಳೆ ಬಂತು ನೋಡಿ ಅರ್ಜುನಂಗೆ ಅಲ್ವಾ? ಓಹೋ ಹಾರಾಡ್ತೈತಲ್ಲ ಗುರು. ನಾನು ಯಾಕೆ ಇಲ್ಲಿವರೆಗೂ ಕಟ್ಟಿರಲಿಲ್ಲಪ್ಪ ಈ ಫ್ಲಾಗ್ನ ಅಂದರೆ ನನಗೊಂದು ಆಸೆ ಇತ್ತು, ಒಂದು ವ್ಯೂ ಇರಬೇಕು ಹಿಂದೆ ಚೆನ್ನಾಗಿರೋ ಮೌಂಟೇನ್ ವ್ಯೂ ಅಂತ. ಸೊ ಅದಕ್ಕೋಸ್ಕರ ಕಟ್ಟಿರಲಿಲ್ಲ. ಆದರೆ ಏನು ಗೊತ್ತಾ, ಏನೇ ಸಖತ್ತಾಗಿ ವ್ಯೂ ಇದ್ರೂ ಎರಡನ್ನೂ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ, ಇದನ್ನ. ಸೊ ಅದಕ್ಕೆ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಕಟ್ಟಿದ್ವಿ. ಇವಾಗ ಕ್ರೇಜಿಯಾಗಿ ಕಾಣಿಸ್ತೈತೆ ಲುಕ್ಕು ಮಾತ್ರ ನನಗೆ ಓಡಿಸೋದಕ್ಕೆ ಫೀಲು. ಅಫ್ರೋಡ್ ಇಲ್ಲೆಲ್ಲ ಒಳ್ಳೆ ನದಿ ಹರಿಯೋ ಥರನೇ ಐತೆ ರೋಡು ಅಲ್ವಾ? ನದಿ ಹರಿಬೋದಾ ಅಂತ ಡೌಟ್ ನನಗೇನೋ ಇಲ್ಲಿ. ಹಾಂ, ಅದಕ್ಕೆ ಇಷ್ಟೊಂದು ಮರಳಲ್ಲಿ ಕಲ್ಲಿರುತ್ತಲ್ಲ ಅದೆಲ್ಲ ಇರೋದಿಲ್ಲಿ. ಚಲೆ ಅರ್ಜುನ. ಸೊ ಪಿಲಿಯನ್ ಇರೋದಕ್ಕೆ ನಾನು ಸ್ಯಾಡ್ಲಿಂಗ್ ಮಾಡ್ಕೊಂಡು ಹೋಗೋಕ್ಕಲ್ಲ. ಹಾಂ ಯಾವ ಓಡಾಡೋಕ್ಕಾಗಲ್ಲ. ಹೆಂಗೆ ಓಡಾಡ್ತಾರಪ್ಪ, ರೋಡೇ ಕಾಣಿಸಲ್ವಲ್ಲ, ಹೆಂಗೆ ಓಡಾಡೋಕ್ಕಾಗತ್ತೆ? ಇಲ್ಲಿ ಕಲ್ಲು ನೋಡಿಲ್ಲ ಎಲ್ಲ ಇದು ರೋಡ್ ಮಧ್ಯದಲ್ಲಿ ಪಕ್ಕ ಹರಿಯುತ್ತಾರೆ ಇಲ್ಲಿ ನದಿ. ಇವಾಗ ನೋಡ್ರಪ್ಪ ನದಿ ಒಳಗೆ ಓಡಾಡ್ತಾ ಇದೀವಿ. ಹಂಗಾರೆ ನದಿನೇ ಬಿಟ್ಕೊಟ್ಟಿರೋದು ಸೀಸನಲ್ಲಿ ನಮಗೆ, ಮಜಾ ಮಾಡ್ರಿ ಸ್ವಲ್ಪ ದಿನ ಅಂತ. ಒಗೀತೈತೆ ಗುಂಡಿ ಹಂಗೆ. ಆಮೇಲೆ ಏನು ಗೊತ್ತಾ, ಈ ಥರ ಜಾಗದಲ್ಲಿ ಯಾವುದೂ ಗಾಡಿ ಇಲ್ಲ ಅಂದ್ಕೊಳ್ಳಿ, ಆರಾಮಾಗಿ ಹೋಗ್ಬಿಡ್ತೀವಿ. ಗಾಡಿ ಇದ್ದರೆ ಮೂಮೆಂಟಮ್ ತಗೊಳಕ್ಕೆ ಬಿಡಲ್ಲ ಅವರು. ಬರೀ ಬೈಕ್ಸ್ ಆದರೆ ಓಕೆ, ಅವ್ರ ದಾರಿಲೇ ಹೋಗ್ಬೋದು. ಕಾರವರು ಅವ್ರ ವೀಲ್ ಹೋಗೋ ಹತ್ರ ನಾವು ಹೋಗೋಕ್ಕಾಗಲ್ಲ. ಅವ್ರ ಮಧ್ಯದಲ್ಲಿ ಈ ಥರ ಗುಂಡಿ ಪಂಡಿ ಎಲ್ಲ ಇರುತ್ತೆ, ಅವಾಗ ನಮಗೆ ಕಷ್ಟ ಆಗುತ್ತೆ. ಓಹೋ ಏನ್ರಿ ಇದು ಈ ಥರ ಟೆರೇನು? ಸ್ಮಾಲ್ ವಾಟರ್ಗೆ ಕ್ರಾಸಿಂಗ್ ಇದೆ ಇಲ್ಲಿ. ಇದೆಲ್ಲ ವಾಟರ್ ಕ್ರಾಸಿಂಗ್ ಅಲ್ಲ ಬಿಟ್ರಪ್ಪ. ಇದೇನು ಇಲ್ಲೂ ಐತವ ನೀವನು? ಅಲ್ಲೂ ಐತಲ್ಲ. ಏಯ್ ಅರ್ಜುನ ಯಾಕೋ ನಡ್ರಣ ಅಣ್ಣ ಈಸುಸು. ಅರ್ಜುನ ಹಂಗೆ ತೆಗೆದು ಒಗಿತಿತ್ತಲೇ. ಚಲೋ ಹತ್ಸೋಣ, ಒಂಚೂರು ಬೇಗ ಹತ್ಸೋಣ. ನೀನು ಬೇಗ ಹತ್ಸಿದ್ರೆ ನಾನು ಬೇಗ ಹಚ್ಬೋದು. ಯಪ್ಪ ಕಲ್ಗಳು ಬಿದ್ದಿರೋದು ನೋಡಿದ್ರೆ ನೋಡಿ, ಇಲ್ಲೆಲ್ಲ ಬಿದ್ದು ರೋಡ್ ಕ್ಲಿಯರ್ ಮಾಡಿರೋದು ಅವರು. ಅವಾಗ ಬೀಳ್ತಾ ಇರ್ತಾವೆ ಇಲ್ಲಿ. ನೀರು ಹರಿಬೇಕಾದ್ರೆ ಬಂದಿರ್ತವೆ. ಹಾಂ ಅಣ್ಣ, 4 ಟೈಟಾನಿಯಮ್ ಎಂಡ್ರೂವರ್ ಹತ್ಸು ಬೇಗ. ಹಾಂ 4WD ಅಂತ ಹಾಕೋರಲ್ಲ, ಹೇಳ್ರಿ ರೋಡು ಅಲ್ಲ, ಇಲ್ಲೆಲ್ಲೋ ಇರೋಂಗೈತೆ ನೋಡಿ. ಅಯ್ಯೋ ಕಣ್ಣಿಗಂತೂ ರೋಡಂತೂ ಕಾಣಿಸ್ತಾ ಇಲ್ಲ. ಹಾಂ ಅಲ್ಲ ಇಲ್ಲಿ ನೋಡಿ, ಈ ಕಡೆಗೆ
ಅಣ್ಣ ಒಂಚೂರು ಹೊತ್ಸೋಣ ಜೋರಾಗಿ ನೀನು. ಇಲ್ಲ ಜಾಗ ಬಿಡ ತಗೋಲ್ಲ, ನಾ ಹೋಗ್ಬಿಡ್ತೀನಿ. ಬರಲಿ, ರೋಡ್ ಚೆನ್ನಾಗಿರೋದಿತ್ತಲ್ಲ ಇಲ್ಲಿ ನಮ್ಮ ಹತ್ರ, ಅದಕ್ಕೆ ಅಲ್ಲಿ ಬಂದೆ. ಅವರೇ ಜಾಗ ಕೊಟ್ಟರು ನಮಗೆ. ಆ ಅಣ್ಣನೇ ಮುಂದ್ಬಿಟ್ಟಿದ್ರೆ ಆಗಿರೋದೇನವ, ದಾರಿ ತೋರಿಸಿರೋದು ತಾನೇ. ಹಾಂ, ಕಲ್ಲು ಕಲ್ಲು ಕಲ್ಲು, ಇಲ್ಲೆಲ್ಲ ನೀರಿದ್ದಿದ್ರೆ ಇವೆಲ್ಲ ಹೆವಿ ವಾಟರ್ ಕ್ರಾಸಿಂಗ್ ಅವಾಗ ತಾನೇ. ಬಾಯ್ ಬಾಯ್. ನಮಗೆ ರೋಡ್ ಆಗ್ಲಾ ಇದ್ರೆ ಸಾಕು ಒಂಚೂರು, ಹೆಂಗಾದ್ರೂ ಇಲ್ಲಿ ಗೋಸ್ಕರ ಕಾಯ್ತಾ ಇದ್ದೆ ಅಷ್ಟೇ. ಅಣ್ಣಂದ್ರು ಸಡನ್ನ ನಿಲ್ಲಿಸ್ಬಿಡ್ತಾರೆ ನೋಡು, ಎಲ್ಲಿ ಹೋಗೋದು ಅಂತ ಜಾಗ ಕೊಡಲ್ಲ. ಹಿಂದೆ ಯಾರೂ ಇಲ್ವಲ್ಲ, ಅದಕ್ಕೆ ಅವನು ಹೋಗ್ಲಿರು. ಅವನು ಹೋದ ತಕ್ಷಣ ನಾ ಪಟ್ಟ ಹೋಗ್ಬಿಡ್ತೀನಿ. ಶಬಾಷ್ ಶಬಾಷ್ ಅರ್ಜುನ. ಆ ಕಡೆಯಿಂದನೂ ಗಾಡಿ ಬರ್ತೇವೆ. ಅವ್ರು ಅರ್ಧ ಜನ ಈ ಕಡೆ ಅರ್ಧ ಜನ ಆ ಕಡೆ ಹೋದರೆ ಇನ್ನು ಹೆಂಗಾಗತ್ತೆ ಹೇಳು. ಅಲ್ಲಿ ಆ ಕಲ್ಲಿದಾವಲ್ಲ ಅವು ತುಂಬ ಜಾರ್ತವೆ. ಹಾಂ, ಲೂಸು ಇದಲ್ವ ಬಾರು. ಟಿ ಹತ್ತುತ್ತಾ ಇಲ್ಲ ಅಲ್ಲಿ. ಓಹೋಹೋ, ಎನ್ಫೀಲ್ಡ್ ಹತ್ತುತ್ತಾ ಇಲ್ಲ. ಆ ಕಡೆ ಜಾಗ ಆಯ್ತಾ? ಓಹೋ, ಹತ್ಸೋಣ ನಾನು ದಾರಿ ತಪ್ಪಿಸಿದ್ದಲ್ಲಣ್ಣ. ನನ್ನ ಮಗನೇ, ಈಗ ಈ ತಿರುಗ್ತಾನೆ ನೋಡಲ್ಲ ಎಕ್ಸ್ಲೇಟ್ರು. ನಾನು ಆ ಕಡೆ ಗುಂಡಿ ಕಳಿಸ್ತಾ ಅಂದ್ಕೊಂಡಿದ್ದೆ. ಆ ಕಡೆ ಗುಂಡಿ ಕಳಿಸಿದ್ರೆ ನಾವು ಸಿಗೋಕ್ಕೆ ಅಂತ ಇದ್ವಿ. ಇವೆಲ್ಲ ನೋಡೋದಕ್ಕೆ ಏನು ಇಷ್ಟ ಐತಲ್ಲ ಅನಿಸುತ್ತೆ. ಕ್ಯೂ ನೋಡ್ರಪ್ಪ, ಕ್ಯೂನಾ ಅಂದರೆ ಕ್ಯೂ ಜಾಸ್ತಿ ಅನ್ಸೋದು. ಯಾಕಪ್ಪ ಅಂದರೆ ಗುಂಪವ್ರು ಬಂದ್ಬಿಟ್ರು ಒಂದೇ ಸಲ 50 ಜನ ಬರ್ತಾರೆ, ಆವಾಗ ಫುಲ್ಲು ರಶ್ ಆಗಿಬಿಡುತ್ತೆ ಅಷ್ಟೇ. ಅದು ಬಿಟ್ಟು ಇನ್ನೇನು ಪ್ರಾಬ್ಲಮ್ ನೋಡಿ. ಇವರೆಲ್ಲ ಅದೇನೋ ನಮೋಹೋ ಎಕ್ಸ್ಪೆಂಡೇಷನ್ ಅಂತಿದೆಯಲ್ಲ, ಅವರೆಲ್ಲ ಒಂದೇ ಗ್ರೂಪು, ಅವ್ರದ್ದೇ ಇರುತ್ತೆ 30-40 ಗಾಡಿ. ಇಲ್ಲಿ ನೋಡಿ, ಸಿಮೆಂಟ್ ಕ್ಯಾಂಪ್ ತುಂಬ ಐತೆ, ಟ್ಯಾಂಕಿಗೆ ಹಾಕ್ಸೋಕೆ ಬಂದೈತೆ. ಏನು ಹೇಳ್ತೀರಿ ರಂಜಿತಾ? ಯಾವುದೋ ಒಂದು ರೀಲ್ ನೋಡಿದೆ ನಾನು, 10 ದಿನ ಟ್ರಿಪ್ಪಲ್ಲಿ 2 ದಿನ ಪೆಟ್ರೋಲ್ ಹಾಕ್ಸೋಕ್ಕೆ ಹೋಯ್ತು ಅಂತ. ಹಾಂ ಹೌದು, ಹಾಂ ಹಾಂ. ಆಯ್ತಾ? ಹಾಂ, ಬನ್ನಿ ಸಾಕು. ರಂಜ್ ಇನ್ನೂ 1.5 ಗಂಟೆ ತೋರಿಸ್ತೈತೆ. ಹಾಂ, ನಾವು ಇವತ್ತು ಕತ್ಲಲ್ಲೇ ಹೋಯ್ತಾ ಇದ್ದೀವಿ ಬಾಯ್ಸ್. ಪ್ಯಾಂಗಾಂಗ್ ಲೇಕ್ನ ಇವಾಗಂತೂ ನೋಡೋಕ್ಕಾಗಲ್ಲ ನಾವು. ಸೊ ಬೆಳಗ್ಗೆ ಅದಕ್ಕೋಸ್ಕರ ಟೈಮ್ ಮಾಡ್ಕೋಬೇಕು. ಇವಾಗ ಟೈಮ್ ಬಂದ್ಬಿಟ್ಟು ಆಲ್ರೆಡಿ ಎಷ್ಟು 5:15, ಇನ್ನು 1 hour 11 minutes ತೋರಿಸ್ತೈತೆ. ಕೆಫೆ ಇಮಾಂಕು ಓಪನ್ ಇರಲಿಲ್ಲ ಬರೋದವ್ರದ್ದು. ಸೊ ಯಾಕೆ ಕ್ಲೋಸ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ, ಒಟ್ಟು ಓಪನ್ ಅಂತೂ ಇಲ್ಲ. ಹಾಂ, ಈ ವ್ಯೂ ಏನು ಕ್ರೇಜಿ ಆಗೈತೆ ನೋಡಿ. ಇದರಲ್ಲಿ ಕುದುರೆ ಯಾವುವು ಕತ್ತೆ ಯಾವುವು ಒಂದು ಗೊತ್ತಾಗಲ್ಲ. ಹಾಂ, ಲೂಕುಂಗ್ ಮನ್ ಚೂಸಲ್ ಗಟಾಸು, ಓ ಮೈ ಗಾಡ್.
ಅದು ಹೆಂಗೆ ಅರ್ಧ ಬಿಸ್ತು ಅರ್ಧ ನೆರಳಿರುತ್ತೆ ಅಂತ ಗೊತ್ತಾಗ್ತಿಲ್ಲ ಗುರು. ಒಂಥರ ವ್ಯೂ ಮಾತ್ರ ಮೆಸ್ಮರೈಸಿಂಗ್ ಆಗೈತೆ ನೋಡೋದಕ್ಕೆ. ಒಂದೇ ಬೆಟ್ಟ, ಅರ್ಧದಲ್ಲಿ ಬಿಸಿಲಿರುತ್ತೆ, ಅರ್ಧದಲ್ಲಿ ಇರಲ್ಲ. ಸೊ ಕ್ರೇಜಿಯಾಗೈತೆ ನೋಡೋಕೆ ನಮಗೆ. ನೋಡಿ ಮೋಸ್ಟ್ಲಿ ಹೈಟು ಹಿಂಗೆ ಬಾಗಿರೋದಕ್ಕೆ ಏನಂತ ಗೊತ್ತಿಲ್ಲ. ಈ ಕಡೆನೂ ಅಷ್ಟೇ. ಅನ್ಸುತ್ತೆ ಈ ಕಡೆನೂ. ಅದಕ್ಕೆ ಸಾಲ್ಟ್ ಥರ ಫಾರ್ಮ್ ಆಗೈತೆ ಎಲ್ಲ. ಸಾಲ್ಟ್ ಥರ ಎಷ್ಟು ಆಳ ಉಳ್ಕೊಂಡವ್ ನೋಡಲ್ಲಿ ರಾಂಜ್. ಆ ಲೈಟ್ ಕಂಬಗಳು ಎಷ್ಟು ಹೈಟ್ ಉಣಿರ್ತಾರೆ, ಅವೆಲ್ಲ ಡೌನ್ ಹೋಗಿದಾವೆ ನೋಡಿ. ಅಂದರೆ ಅಷ್ಟು ಡೀಪ್ ಐತೆ ಅಂತ. ಹಾಂ, ಎಷ್ಟು ದೂರ ನೋಡಿದಾರು ಬೆಟ್ಟ ಬೆಟ್ಟ ಬೆಟ್ಟ. ಕಾರಲ್ಲಿರೋರೆಲ್ಲ ಪ್ಯಾಂಗಾಂಗ್ ಬಂದು ವಾಪಸ್ ಹೋಯ್ತಾರೆ ಅನ್ಸುತ್ತೆ. ಮಧ್ಯದಲ್ಲಿ ನೋಡಿ ಲೇಕ್ ಕಾಣಿಸ್ತೈತಲ್ರಿ. ಪ್ಯಾಂಗಾಂಗ್ ಲೇಕಿಗೆ ಬಂದೆವು. ಎಲ್ಲೋ ಬೇಕ್ರಿ ನಾವು ಮೇಲೆ. यही है क्या पैंगोंग लेक? यही नहीं. हाँ, वेलकम टू द मॉडल विलेज कैफे इन 100 मीटर. वेलकम टू लुकुंग. ಫೋಟೋ ತೆಗೀರಿ. ಹಾಂ, ಇಲ್ಲೇ ಕಾಣಿಸ್ತೈತಲ್ಲ ಇವಾಗ. ದ ಬಾಂಬೆ ಸಫರ್ಸ್. ಹಾಂ, ಇಲ್ಲೇ ಐತಲ್ಲ, ಅದೇ ಪ್ಲೇಸ್ ತಾನೇ. ಪ್ಲೇಸ್ ಇದೆ ಅಲ್ವಾ? ಹಾಂ, ಹಾಂ, ಹಾಂ. ಪ್ಯಾಂಗಾಂಗ್ ಲೇಕ್ ನೋಡ್ರಪ್ಪ, ಪ್ಯಾಂಗಾಂಗ್ ಲೇಕ್. 3 Idiots ಅಂತ ಹಾಕವ್ರೆ, ಇಲ್ಲೇ ಇರ್ಬೇಕು ಮೋಸ್ಟ್ಲಿ. ಇಂಡಿಯನ್ ಆಯಿಲ್ ಐತೆ ಅಂತ ಹಾಕವ್ರೆಲ್ಲ ಅಲ್ಲಿ. ಹಾಂ, ಅಲ್ಲ ಸ್ಟ್ರೈಟ್ ರೋಡೇ. ಇಲ್ಲಿ ಪ್ಯಾಂಗಾಂಗಲ್ಲಿ 2 ಇದ್ದಾವೆ. ಇಲ್ಲಿ ನೋಡಿ, ಅಪ್ಪರ್ ಬ್ಲಾಕು ಅದು, ಲೋವರ್ ಬ್ಲಾಕ್ ಇದು. ಹಾಲಿಡೇ ರೆಸಾರ್ಟು, ದ ಪ್ಯಾಂಗಾಂಗ್ ಇನ್ ಕಾಟೇಜು, ದ ಕೋರಾ ಎತ್ನಿಕ್ ಕ್ಯಾಂಪು ಅಂತ ಕೆಳಗೂ ಇದ್ದಾವೆ, ಮೇಲೂ ಇದ್ದಾವೆ. ವಾಟ್ ಟು ಡು? ವೇರ್ ಶುಡ್ ವಿ ಗೋ? ಎಲ್ಲಿ ಮೇಲೆನಾ? ಓಕೆ, ನೌ ವಿ ಆರ್ ಇನ್ ಪ್ಯಾಂಗಾಂಗ್ ಲೇಕ್. ಬ್ರೋ ಹೆಂಗೈತೆ ಚಳಿ? ಯಾಕೆ ತೆಗಿತಿದ್ದೀರ ಅದನ್ನ? ಸೀಟ್ ತೆಗಿಯಕ? ಇಲ್ಲೆಲ್ಲ ಶಾರ್ಟ್ ಡಿಸ್ಟೆನ್ಸ್ ಅಲ್ಲ ಬ್ರೋ, ಇಲ್ಲೇನು ಹಾಕೇ ಬಿಡಿ, ಏನಾಗಲ್ಲ. ದೀಪಕ್ ಬಾಯ್, ಕೈಸಾಯೇ ಬಾಯ್. ಸೊ ಫುಲ್ಲು ಮಳೆ ಬರ್ತೈತೆ. ಪ್ಯಾಂಗಾಂಗ್ ಲೇಕ್ ಆಪೋಸಿಟೇ ಮಾಡಿದ್ದೀವಿ. ತುಂಬ ದೂರ ಐತೆ, ಇದು ದೊಡ್ಡ ಲೇಕ್ ಇದು. ಸ್ಟೇ ಬಂದ್ಬಿಟ್ಟು ಹಿಂಗಿದಾವೆ, ಎಣ್ಣೆ ಥರನೇ. ಒಬ್ಬೊಬ್ಬರಿಗೆ 1000 ರೂಪೀಸ್ ಥರ ಬಿದ್ದೈತೆ ವಿತ್ ಡಿನ್ನರ್. ಫಸ್ಟ್
ಇಲ್ಲ. ಪವರ್ 7:30 11 ಗಂಟೆ ತನಕ ಮಾತ್ರ ಅಂತೆ. ಸೊ ನೀರು ಕೂಡ ಬರ್ತೇ ಇಲ್ಲ ವಾಶ್ರೂಮಲ್ಲಿ. ಅದನ್ನು ಮೋಟ್ರ್ ಆನ್ ಮಾಡ್ಬೇಕಂತ ಜನರೇಟರ್ ಆನ್ ಮಾಡಿ ಮೋಟ್ರ್ ಆನ್ ಮಾಡ್ತೀನಿ, ಆಮೇಲೆ ಬರುತ್ತೆ ನಾನು. ಹಿಂಗೈತೆ ನೋಡಿ. ನಾವು ಪ್ಯಾಂಗಾಂಗ್ ಲೇಕ್ನ ಬೆಳಗ್ಗೆ ಹೋಗ್ಬೇಕು. ಬೆಳಗ್ಗೆ ಒಂದು ಲೀವ್ ಹಾಕ್ಕೊಂಬಿಟ್ಟು ಫೋಟೋ ಗಿಟ ತಗೊಬಿಟ್ಟು ಆನ್ಲೈನ್ ರೆಡಿಯಾಗಿ ಹೋಗ್ಬೇಕು. ಆನ್ಲೈನ್ ಸ್ಟೇ ಸಿಕ್ಕಿಲ್ಲ ನಮಗಿನ್ನ. ಆನ್ಲೈನ್ ಸ್ಟೇ ಮಾಡಲೇಬೇಕು, ಯಾಕೆಂದರೆ ಆನ್ಲೈನ್ ಸ್ಟೇ ಫುಲ್ಲು ಎಲ್ಲ ಫಿನಿಶ್ ಆಗಿಬಿಟ್ಟಿದ್ದಾವಂತೆ. ಸೊ ಕಷ್ಟಪಟ್ಟು ಹುಡುಕಿ ಏನಾದ್ರು ಮಾಡೋಣ, ನೋಡೋಣ. ಸ್ನೋಫಾಲ್ ಆದರೂ ಆಗ್ಬೋದು ಅಂತ ಹೇಳೋರು. ಇಲ್ಲಿ ಸ್ನೋಫಾಲ್ ಆಗ್ಬೋದು ಅಂತಾರೆ, ಗೊತ್ತಿಲ್ಲ ಆಗುತ್ತಾ ಇಲ್ಲ ಅಂತ. ಈಗ ಆಗ್ತಿರೋ ಚಳಿಗೆ ಆದರೂ ಆಗ್ಬೋದು, ಹೇಳೋಕ್ಕಾಗಲ್ಲ. ಹೆವಿ ಅಂದರೆ ಹೆವಿ ಚಳಿ. ಸೊ ಇವತ್ತು ಒಳ್ಳೆ ನಿದ್ದೆ ಮಾಡಿಬಿಟ್ಟು ಕೈಯೆಲ್ಲ ನೋಡಿ ಇವತ್ತು ಒಳ್ಳೆ ನಿದ್ದೆ ಮಾಡಿಬಿಟ್ಟು ನಾಳೆ ಮತ್ತೆ ಜರ್ನಿ ಶುರು ಮಾಡೋಣ. ಬೈ ಬಾಯ್, ಲವ್ ಯು ಆಲ್, ಟೇಕ್ ಕೇರ್.